ಹಲೋ ವೀಕ್ಷಕರೇ, ಬಜರಂಗಿ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಮಂತ್ರಾಲಯದ ಪ್ರಭುಗಳಾದ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಹಿಮೆಯನ್ನು ವರ್ಣಿಸಲು ಸಾಕ್ಷಾತ್ ಆದಿಶೇಷನಿಗೂ ಸಾಧ್ಯವಿಲ್ಲ. ಹಾಗಿರುವಾಗ ಸಾಮಾನ್ಯ ಮಾನವರಾದ ನಮ್ಮ ಮಾತುಗಳು ಎಷ್ಟು ಮಾತ್ರ. ರಾಯರ ಮೇಲೆ ಅಚಲವಾದ ವಿಶ್ವಾಸವಿಟ್ಟು ಪೂರ್ಣ ಮನಸ್ಸಿನಿಂದ ಶ್ರದ್ಧೆಯಿಂದ ಸೇವೆ ಮಾಡಿದರೆ ನಮ್ಮ ಸಮಸ್ಯೆಗಳು ಬೆಟ್ಟದಷ್ಟಿದ್ದರೂ ಅವು ಮಂಜಿನಂತೆ ಕರಗಿ ಹೋಗುತ್ತವೆ. ಕಷ್ಟಗಳು ಎಷ್ಟೇ ಬಲವಾಗಿದ್ದರೂ ರಾಯರ ಆಶೀರ್ವಾದ ಎಂಬ ವಜ್ರಾಯುಧದ ಮುಂದೆ ಅವು ಧೂಳಿಪಟವಾಗಲೇಬೇಕು. ಆದರೆ ಮನುಷ್ಯನ ಸಹಜ ಸ್ವಭಾವವೇ ತಾಳ್ಮೆಯ ಕೊರತೆ. ಇಂದು ಗಿಡ ನೆಟ್ಟು ನಾಳೆಗೆ ಹಣ್ಣು ಬೇಕು ಎಂದು ಬಯಸುವ ನಮಗೆ ಭಕ್ತಿಯಲ್ಲಿ ನಿರೀಕ್ಷೆಗಿಂತ ನಂಬಿಕೆ ಮತ್ತು ತಾಳ್ಮೆ ಮುಖ್ಯ ಎಂಬುದು ಮರೆತು ಹೋಗುತ್ತದೆ. ಆದರೆ ನೆನಪಿಡಿ ಸ್ನೇಹಿತರೆ, ಭಗವಂತ ನಮಗಾಗಿ ಎಂತಹ ಅಮೂಲ್ಯವಾದ ಉಡುಗೊರೆಯನ್ನು ಸಿದ್ಧ ಮಾಡುತ್ತಿರುತ್ತಾನೆ ಎಂಬುದು ಆ ದೇವರಿಗೆ ಗೊತ್ತು. ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗಲು ತಡವಾಗುತ್ತದೆ ಅಂದರೆ ದೇವರು ನಮಗಾಗಿ ಏನೋ ವಿಶೇಷವಾದದ್ದನ್ನು ನೀಡಲು ತಯಾರಿ ನಡೆಸುತ್ತಿದ್ದಾನೆ ಎಂದು ಅರ್ಥ. ಸಣ್ಣ ಗುಡಿಸಲು ಕಟ್ಟಲು ಒಂದು ದಿನ ಸಾಕು, ಆದರೆ ದೊಡ್ಡ ಅರಮನೆ ಕಟ್ಟಲು ವರ್ಷಗಳೇ ಬೇಕಲ್ಲವೇ? ಹಾಗೆಯೇ ನಮ್ಮ ದೊಡ್ಡ ಆಸೆಗಳಿಗೆ ದೇವರು ಸಮಯ ತೆಗೆದುಕೊಳ್ಳುತ್ತಾನೆ. ಈ ಮಾತಿಗೆ ಸಾಕ್ಷಿಯಾಗಿ ಇವತ್ತು ನಾನು ನಿಮಗೆ ಒಂದು ರೋಚಕವಾದ ಮೈ ನಡುಗಿಸುವಂತಹ ಕಥೆಯನ್ನು ಹೇಳುತ್ತೇನೆ. ಇದು ಕೇವಲ ಕಥೆಯಲ್ಲ, ನಮ್ಮ ಜೀವನಕ್ಕೆ ಪಾಠ. ರಾಯರ ಕಾಲದಲ್ಲಿ ನಡೆದ ಒಂದು ಸತ್ಯ ಘಟನೆ. ಒಬ್ಬ ಭಕ್ತನಿದ್ದ. ಅವನಿಗೆ ಎಂತಹ ದೊಡ್ಡ ಆಸೆ ಇತ್ತೆಂದರೆ ಅದು ಕೋಟಿ ಜನರಲ್ಲಿ ಒಬ್ಬರಿಗೆ ಮಾತ್ರ ಬರಲು ಸಾಧ್ಯ. ಆಸೆಗಾಗಿ ಅವನು ರಾಯರನ್ನೇ ಪ್ರಶ್ನೆ ಮಾಡಿ ಕೊನೆಗೆ ರಾಘವೇಂದ್ರ ಸ್ವಾಮಿಗಳಿಗೆ ಬಾಸ್ ಆಗಿರುವ ತಿರುಪತಿ ವೆಂಕಟೇಶ್ವರನ ಬಳಿ ರಾಯರ ವಿರುದ್ಧವೇ ದೂರು ಕೊಟ್ಟನು. ಅಷ್ಟಕ್ಕೂ ಅವನ ಆಸೆ ಏನಾಗಿತ್ತು? ಕನಸಿನ ಕೋರ್ಟಿನಲ್ಲಿ ನಡೆದ ವಿಚಾರವೇನು? ರಾಯರು ಭಕ್ತನಿಗೆ ಕೊಟ್ಟ ಶಿಕ್ಷೆ ಏನು? ಮುಂದೆ ಆತ ಮೈಸೂರು ಮಹಾರಾಜನಾಗಿದ್ದು ಹೇಗೆ? ಈ ಅದ್ಭುತ ಕಥೆಯನ್ನು ಕೇಳೋಣ ಬನ್ನಿ. ಆದರೆ ಅದಕ್ಕೂ ಮೊದಲು ನನ್ನದೊಂದು ಸಣ್ಣ ವಿನಂತಿ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ಕಮೆಂಟಲ್ಲಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ. ಈಗ ಕಥೆಗೆ ಬರೋಣ. ಪೂರ್ವದಲ್ಲಿ ರಾಯರ ಪರಮ ಭಕ್ತನೊಬ್ಬ ಇದ್ದ. ಅವನು ಸಾಮಾನ್ಯ ವ್ಯಕ್ತಿಯಲ್ಲ. ಅವನ ಆಲೋಚನೆಗಳೇ ಬೇರೆಯಾಗಿತ್ತು. ಅವನ ಮನಸ್ಸಿನಲ್ಲಿ ಒಂದು ಬಲವಾದ ಮತ್ತು ಅಷ್ಟೇ ಕಷ್ಟಕರವಾದ ಆಸೆ ಹುಟ್ಟಿತು. ಸಾಮಾನ್ಯವಾಗಿ ಜನರು ದೇವರ ಬಳಿ ಹೋಗಿ ಏನು ಕೇಳುತ್ತಾರೆ? ನೀವೇ ಯೋಚಿಸಿ. ದೇವರೇ, ನನಗೆ ಒಳ್ಳೆಯ ಕೆಲಸ ಕೊಡು, ನನ್ನ ಮಗಳಿಗೆ ಒಳ್ಳೆಯ ಕಡೆ ಮದುವೆ ಮಾಡಿಸು, ಅಥವಾ ನನ್ನ ಸಾಲ ತೀರಿಸು, ಕಾಯಿಲೆ ಗುಣಪಡಿಸು, ಸ್ವಂತ ಮನೆ ಕಟ್ಟಿಸು ಎಂದು ಕೇಳುತ್ತಾರೆ. ಇವು ಸಾಮಾನ್ಯ ಮನುಷ್ಯರ ಲೌಕಿಕ ಆಸೆಗಳು. ಆದರೆ ಈ ಭಕ್ತನ ಆಸೆ ಇದ್ಯಾವುದೂ ಆಗಿರಲಿಲ್ಲ. ಅವನಿಗೆ ತಾನು ರಾಜಾದಿರಾಜನಾಗಬೇಕು, ಒಂದು ದೊಡ್ಡ ಸಾಮ್ರಾಜ್ಯವನ್ನೇ ಆಳಬೇಕು, ರತ್ನಖಚಿತ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಪಾಲನೆ ಮಾಡಬೇಕು, ಸಾವಿರಾರು ಜನ ನನ್ನನ್ನು ಮಹಾರಾಜ ಎಂದು ಗೌರವಿಸಬೇಕು ಎಂಬುದು ಅವನ ಕನಸಾಗಿತ್ತು. ಇದು ಸಾಮಾನ್ಯ ಆಸೆಯೇ ಖಂಡಿತ ಅಲ್ಲ. ಲಕ್ಷದಲ್ಲಿ ಒಬ್ಬರಿಗೆ ಅಥವಾ ಕೋಟೆಯಲ್ಲಿ ಒಬ್ಬರಿಗೆ ಮಾತ್ರ ಇಂತಹ ಆಲೋಚನೆ ಬರಲು ಸಾಧ್ಯ. ಈ ಆಸೆ ಪೂರೈಸಿಕೊಳ್ಳಲು ಏನು ಮಾಡಬೇಕು ಎಂದು ಹಲವಾರು ರೀತಿ ಯೋಚನೆ ಮಾಡಿದ. ಎಷ್ಟೋ ದೇವಸ್ಥಾನಗಳಿಗೆ ಹೋದ, ಎಷ್ಟೋ ರಾಜರನ್ನು ನೋಡಿದ. ಆದರೆ ಅವನಿಗೆ ಗೊತ್ತಾಯಿತು, ಮನುಷ್ಯರಿಂದ ಇದು ಸಾಧ್ಯವಿಲ್ಲ ಎಂದು. ಇಂತಹ ಅಸಾಧ್ಯವಾದ ಆಸೆಯನ್ನು ಪೂರೈಸುವ ಶಕ್ತಿ ಇರುವುದು ಕೇವಲ ಮಂತ್ರಾಲಯದ ರಾಯರಿಗೆ ಮಾತ್ರ. ರಾಯರು ಮನಸ್ಸು ಮಾಡಿದರೆ ಭಿಕ್ಷುಕನನ್ನು ರಾಜನನ್ನಾಗಿ ಮಾಡಬಲ್ಲರು, ರಾಜನನ್ನು ಭಿಕ್ಷುಕನನ್ನಾಗಿ ಮಾಡಬಲ್ಲರು ಎಂದು ದೃಢವಾಗಿ ನಂಬಿದನು. ನಂಬಿಕೆಯಿಂದ ಅವನು ಮಂತ್ರಾಲಯಕ್ಕೆ ಹೊರಟನು. ತಕ್ಷಣವೇ ಆತ ಮಂತ್ರಾಲಯಕ್ಕೆ ಹೋಗುತ್ತಾನೆ.
ಪವಿತ್ರ ತುಂಗಾಭದ್ರಾ ನದಿಯಲ್ಲಿ ಪುಣ್ಯ ಸ್ನಾನ ಮಾಡಿ ಒದ್ದೆ ಬಟ್ಟೆಯಲ್ಲೇ ನಡುಗುವ ಚಳಿಯನ್ನು ಲೆಕ್ಕಿಸದೆ ರಾಯರ ಬೃಂದಾವನದ ಮುಂದೆ ಬಂದು ನಿಲ್ಲುತ್ತಾನೆ. ಕೈಯಲ್ಲಿ ಮಂತ್ರಾಕ್ಷತೆ ಹಿಡಿದು ಭಕ್ತಿಯಿಂದ ಸಂಕಲ್ಪ ಮಾಡುತ್ತಾನೆ. ರಾಯರೇ, ನಾನು ಸಾಮಾನ್ಯ ಜೀವನ ನಡೆಸಲು ಬಂದವನಲ್ಲ. ನನ್ನ ಮನಸ್ಸಿನಲ್ಲಿರುವ ಈ ದೊಡ್ಡ ಆಸೆ ನೆರವೇರುವ ತನಕ, ಅಂದರೆ ನಾನು ರಾಜನಾಗುವವರೆಗೂ ನಿಮ್ಮ ಸೇವೆಯನ್ನು ಬಿಡುವುದಿಲ್ಲ ಮತ್ತು ಈ ಕ್ಷೇತ್ರದಿಂದ ಹೋಗುವುದೂ ಇಲ್ಲ ಎಂದು ಅಚಲವಾಗಿ ಪ್ರಾರ್ಥಿಸುತ್ತಾನೆ. ನೀವು ನನಗೆ ವರ ಕೊಡುವವರೆಗೂ ನಾನು ಇಲ್ಲಿಂದ ಹೋಗುವುದಿಲ್ಲ ಎಂದು ಶಪಥ ಮಾಡಿ ಸೇವೆಯನ್ನು ಆರಂಭಿಸುತ್ತಾನೆ. ಅಂದಿನಿಂದ ಅವನ ತಪಸ್ಸು ಶುರುವಾಗುತ್ತದೆ. ದಿನಗಳು ಉರುಳುತ್ತವೆ, ವಾರಗಳು ಕಳೆದು ತಿಂಗಳುಗಳು ಆಗುತ್ತವೆ. ಆ ಭಕ್ತನ ಸೇವೆ ಸಾಮಾನ್ಯವಾದದ್ದಲ್ಲ. ಮಳೆ ಬರಲಿ, ಬಿಸಿಲು ಬರಲಿ, ಚಳಿ ಇರಲಿ, ಅವನು ರಾಯರ ಬೃಂದಾವನಕ್ಕೆ ಪ್ರದಕ್ಷಿಣೆ ಹಾಕುವುದನ್ನು ನಿಲ್ಲಿಸಲಿಲ್ಲ. ಕಠಿಣವಾದ ಬ್ರಹ್ಮಚರ್ಯ ಪಾಲನೆ ಮಾಡುತ್ತಾ, ಕೇವಲ ಒಂದು ಹೊತ್ತು ಊಟ ಮಾಡುತ್ತಾ, ರಾತ್ರಿ ವೇಳೆ ಬರೀ ನೆಲದ ಮೇಲೆ ಮಲಗುತ್ತಾ ಸೇವೆ ಮಾಡುತ್ತಾನೆ. ಅವನು ಎಷ್ಟರ ಮಟ್ಟಿಗೆ ಸೇವೆ ಮಾಡುತ್ತಿದ್ದ ಅಂದರೆ ಅದಕ್ಕಾಗಿ ಅವನು ತನ್ನ ಶರೀರವನ್ನು ದಂಡಿಸಿದನು. ಮುಖದಲ್ಲಿ ದಾಡಿ ಬೆಳೆಯಿತು, ಬಟ್ಟೆಗಳು ಹಳೆಯದಾದವು, ಆದರೆ ಅವನ ಸಂಕಲ್ಪ ಮಾತ್ರ ವಜ್ರದಂತೆ ಗಟ್ಟಿಯಾಯಿತು. ಹೀಗೆ 1 ವರ್ಷವಲ್ಲ, 2 ವರ್ಷವಲ್ಲ, ಹಲವು ವರ್ಷಗಳ ಕಾಲ ಅವನು ಮಂತ್ರಾಲಯದಲ್ಲೇ ಇದ್ದು ಸೇವೆ ಮಾಡುತ್ತಾನೆ. ಆದರೂ ಅವನ ಆಸೆ ಈಡೇರುವ ಯಾವ ಲಕ್ಷಣವೂ ಕಾಣಿಸಲಿಲ್ಲ. ಕನಿಷ್ಠ ಪಕ್ಷ ರಾಯರು ಕನಸಿನಲ್ಲಿ ಬಂದೂ ಕೂಡ, ಮಗು ನಿನಗೆ ಒಳ್ಳೆಯದಾಗುತ್ತದೆ, ಚಿಂತೆ ಮಾಡಬೇಡ ಎನ್ನುವ ಸಣ್ಣ ಸೂಚನೆಯೂ ಸಿಗುವುದಿಲ್ಲ. ಬೃಂದಾವನ ಮೌನವಾಗಿರುತ್ತದೆ. ಯಾವಾಗ ವರ್ಷಗಳು ಕಳೆದರೂ ಫಲ ಸಿಗುವುದಿಲ್ಲವೋ ಆ ಭಕ್ತನ ಮನಸ್ಸಿನಲ್ಲಿ ಸಂಶಯದ ಬೀಜ ಮೊಳಕೆ ಒಡೆಯುತ್ತದೆ. ಮನುಷ್ಯನ ಸಹನೆಗೂ ಒಂದು ಮಿತಿ ಇರುತ್ತದೆ ಅಲ್ಲವೇ? ಪಿಶಾಚಿಯಂತೆ ಕಾಡುವ ಸಂಶಯ ಅವನ ತಲೆಗೆ ಹೋಯಿತು. ನಿಜವಾಗಿಯೂ ಈ ರಾಯರು ಇದ್ದಾರಾ, ಅಥವಾ ಇದೆಲ್ಲ ಭಕ್ತರ ಭ್ರಮೆಯೇ? ಸುಮ್ಮನೆ ಜನ ಬರ್ತಾರೆ ಹೋಗ್ತಾರೆ, ಯಾರಿಗೇನೋ ಸಿಗುತ್ತೆ. ನಾನು ಇಷ್ಟು ಕಷ್ಟಪಟ್ಟು ಹಗಲು ರಾತ್ರಿ ಎನ್ನದೇ ಸೇವೆ ಮಾಡುತ್ತಿದ್ದರೂ ರಾಯರು ಏಕೆ ಸುಮ್ಮನಿದ್ದಾರೆ? ನನ್ನ ಭಕ್ತಿ ಅವರಿಗೆ ತಲುಪುತ್ತಿಲ್ಲವೇ? ಅಥವಾ ನನಗೆ ವರ ಕೊಡುವ ಶಕ್ತಿ ರಾಯರಿಗೆ ಇಲ್ಲವೇ ಎಂದು ಅಂದುಕೊಳ್ಳುತ್ತಾನೆ. ಅವನ ಸಂಶಯ ಎಷ್ಟರ ಮಟ್ಟಿಗೆ ಹೋಗುತ್ತದೆ ಎಂದರೆ, ಅವನು ತನ್ನ ಸೇವೆಯನ್ನು ಅರ್ಧಕ್ಕೆ ನಿಲ್ಲಿಸಿ ಮಠಕ್ಕೆ ಬರುವ ಬೇರೆ ಭಕ್ತರ ಬಳಿ ಹೋಗಿ ವಿಚಾರಿಸಲು ಶುರು ಮಾಡುತ್ತಾನೆ. ತನಿಖೆ ಮಾಡಲು ಆರಂಭಿಸುತ್ತಾನೆ. ಮಠಕ್ಕೆ ಬರುವ ಪ್ರತಿಯೊಬ್ಬ ಭಕ್ತರನ್ನೂ ತಡೆದು ನಿಲ್ಲಿಸಿ ಕೇಳುತ್ತಾನೆ, ರೀ, ನೀವು ಇಲ್ಲಿಗೆ ಬಂದು ಸೇವೆ ಮಾಡ್ತಾ ಇದ್ದೀರಲ್ಲ, ನಿಮಗೆ ಏನಾದರೂ ಫಲ ಸಿಕ್ಕಿದೆಯಾ? ಸುಮ್ಮನೆ ಸುತ್ತುತ್ತಾ ಇದ್ದೀರಾ, ಅಥವಾ ರಾಯರು ಏನಾದರೂ ಕೊಟ್ಟಿದ್ದಾರಾ? ಸತ್ಯ ಹೇಳಿ ಎಂದು ಪ್ರತಿಯೊಬ್ಬರನ್ನು ಕೇಳುತ್ತಾನೆ. ಆಗ ಅಲ್ಲಿರುವ ಭಕ್ತರು ಆಶ್ಚರ್ಯದಿಂದ ಇವನ ಕಡೆ ನೋಡುತ್ತಾರೆ ಮತ್ತು ತಮ್ಮ ಅದ್ಭುತವಾದ ಅನುಭವಗಳನ್ನು ಹಂಚಿಕೊಳ್ಳುತ್ತಾರೆ. ಒಬ್ಬ ಭಕ್ತ ಹೇಳುತ್ತಾನೆ, ಹೌದು ಸ್ವಾಮಿ, ನಾನು ಸಾಯುವ ಪರಿಸ್ಥಿತಿಯಲ್ಲಿದ್ದೆ. ಡಾಕ್ಟರ್ ಕೈ ಬಿಟ್ಟಿದ್ದರು. ರಾಯರ ಸೇವೆ ಮಾಡಿ ಅವರ ಮಂತ್ರಾಕ್ಷತೆ ತೆಗೆದುಕೊಂಡ ಮೇಲೆ ನನ್ನ ಕಾಯಿಲೆ ಗುಣವಾಯಿತು, ನನಗೆ ಮರುಜನ್ಮ ಸಿಕ್ಕಿತು ಎಂದು ಹೇಳುತ್ತಾರೆ. ಮತ್ತೊಬ್ಬ ಮಹಿಳೆ ಹೀಗೆ ಹೇಳುತ್ತಾರೆ, ಅಪ್ಪ, ಮದುವೆಯಾಗಿ 10 ವರ್ಷಗಳಾದರೂ ನನಗೆ ಮಕ್ಕಳಿರಲಿಲ್ಲ. ಜನರನ್ನು ನನ್ನನ್ನು ಮಕ್ಕಳಿಲ್ಲದವರು ಎಂದು ಕರೆಯುತ್ತಿದ್ದರು. ಆದರೆ ರಾಯರ ಸೇವೆ ಮಾಡಿದ 1 ವರ್ಷದಲ್ಲೇ ನನಗೆ ಸಂತಾನ ಭಾಗ್ಯ ಲಭಿಸಿತು. ಇಂದು ನನ್ನ ಮಡಿಲಲ್ಲಿ ಮಗು ಆಡುತ್ತಿದೆ ಎಂದರೆ ಅದು ರಾಯರು ನೀಡಿದ ಭಿಕ್ಷೆ ಎಂದು ಹೇಳುತ್ತಾರೆ. ಮತ್ತೊಬ್ಬರು, ನಾನು ಬೀದಿಯಲ್ಲಿ ಬಿದ್ದಿದ್ದವನು, ತೀವ್ರ ಬಡತನದಲ್ಲಿ ದಿನಗಳನ್ನು ಕಳೆಯುತ್ತಿದ್ದೆ. ಆದರೆ ರಾಯರ ಕೃಪೆಯಿಂದ ಇಂದು ಸ್ವಂತ ಮನೆ ಕಟ್ಟಿಕೊಂಡಿದ್ದೇನೆ.
ಅಂದು ಕಷ್ಟದಲ್ಲಿದ್ದ ನನಗೆ ಇಂದು ಅವರು ಸುಖ ನೆಮ್ಮದಿಯ ಬದುಕನ್ನು ನೀಡಿದ್ದಾರೆ. ಹೀಗೆ ಪ್ರತಿಯೊಬ್ಬರೂ ಕಣ್ಣಲ್ಲಿ ನೀರು ತುಂಬಿಕೊಂಡು ಕೈ ಮುಗಿದು ರಾಯರ ಮಹಿಮೆಗಳನ್ನು ಹೇಳುತ್ತಾರೆ. ಇದನ್ನು ಕೇಳಿದ ಆ ಭಕ್ತನಿಗೆ ಸಮಾಧಾನ ಆಗುವ ಬದಲು ವಿಪರೀತವಾದ ಕೋಪ, ಅಸೂಯೆ ಮತ್ತು ನಿರಾಸೆ ಎಲ್ಲವೂ ಒಟ್ಟಿಗೆ ಬರುತ್ತದೆ. ಅವನ ಮನಸ್ಸು ಕುದಿಯಲು ಶುರು ಮಾಡುತ್ತದೆ. ಅಲ್ಲ, ರಾಯರು ಇಲ್ಲಿದ್ದಾರೆ ಅನ್ನೋದು ಸತ್ಯ. ಎಲ್ಲರಿಗೂ ಅವರು ಅಂದುಕೊಂಡಿದ್ದನ್ನು ಕೊಡುತ್ತಾ ಇದ್ದಾರೆ ಅನ್ನೋದು ಕೂಡ ಸತ್ಯ. ಬಂದವರಿಗೆಲ್ಲ ವರ ಕೊಡುವ ರಾಯರು ನನಗೆ ಏಕೆ ವರ ಕೊಡುತ್ತಿಲ್ಲ? ನನ್ನ ಸೇವೆಯಲ್ಲಿ ಏನು ಲೋಪವಾಗಿದೆ? ನಾನೇನು ಕಡಿಮೆ ಸೇವೆ ಮಾಡಿದ್ದೀನಾ? ಅವರೆಲ್ಲರಿಗಿಂತ ಹೆಚ್ಚು ಕಷ್ಟಪಟ್ಟಿದ್ದೇನೆ ಅಲ್ವಾ? ಅವರೆಲ್ಲ ಒಂದು ವಾರ ಸೇವೆ ಮಾಡಿದರೆ ನಾನು ವರ್ಷಗಟ್ಟಲೆ ಸೇವೆ ಮಾಡಿದ್ದೇನೆ. ರಾಯರು ಭಕ್ತರ ವಿಷಯದಲ್ಲಿ ಪಕ್ಷಪಾತ ಮಾಡುತ್ತಿದ್ದಾರೆ. ಬಡವರಿಗೊಂದು ನ್ಯಾಯ, ನನಗೊಂದು ನ್ಯಾಯನಾ ಎಂದು ಚಿಂತಿಸುತ್ತಾನೆ. ಅವನ ಕೋಪ ನೆತ್ತಿಗೆ ಏರುತ್ತದೆ. ಆದರೂ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು, ಇಲ್ಲ, ಇನ್ನು ಸ್ವಲ್ಪ ದಿನ ನೋಡುತ್ತೇನೆ, ಬಹುಶಃ ರಾಯರು ನನ್ನನ್ನು ಪರೀಕ್ಷೆ ಮಾಡುತ್ತಿರಬಹುದು ಎಂದುಕೊಂಡು ಛಲ ಬಿಡದೆ ಇನ್ನೂ ಕಠಿಣವಾಗಿ ವಿಚಿತ್ರ ರೀತಿಯಲ್ಲಿ ಸೇವೆ ಮಾಡಲು ಶುರು ಮಾಡುತ್ತಾನೆ. ಬಿಸಿಲು ಮಳೆ ಎನ್ನದೆ ಅಂಗ ಪ್ರದಕ್ಷಿಣೆ ಮಾಡುತ್ತಾನೆ, ಉರುಳು ಸೇವೆ ಮಾಡುತ್ತಾನೆ, ಊಟವನ್ನು ಬಿಡುತ್ತಾನೆ. ನನ್ನ ಭಕ್ತಿಯನ್ನು ರಾಯರು ಮೆಚ್ಚಲೇಬೇಕು, ನನಗೆ ವರ ಕೊಡಲೇಬೇಕು ಎಂದು ಹಠ ಹಿಡಿಯುತ್ತಾನೆ. ಆದರೂ ರಾಯರು ಕಣ್ಣು ಬಿಟ್ಟು ನೋಡುವುದಿಲ್ಲ. ಬೃಂದಾವನದಿಂದ ಯಾವ ಸಣ್ಣ ಸೂಚನೆಯೂ ಸಿಗುವುದಿಲ್ಲ. ಎಕ್ಕ ನೋಡಿದರೂ ಮೌನ, ಕೇವಲ ಮೌನ. ಈಗ ಆ ಭಕ್ತನಿಗೆ ರಾಯರ ಮೇಲೆ ವಿಪರೀತವಾದ ಸಿಟ್ಟು ಬರುತ್ತದೆ. ಅವನ ತಾಳ್ಮೆಯ ಕಟ್ಟೆ ಒಡೆದು ಹೋಗುತ್ತದೆ. ರಾಯರು ತನಗೆ ಮೋಸ ಮಾಡುತ್ತಿದ್ದಾರೆ ಎಂಬ ಭಾವನೆ ಅವನಲ್ಲಿ ಬಲವಾಗುತ್ತದೆ. ಅವನು ಆಕ್ರೋಶದಿಂದ ಹೀಗೆಂದುಕೊಳ್ಳುತ್ತಾನೆ, ಸಾಕು, ಇನ್ನು ನಾನು ಇಲ್ಲಿ ಒಂದು ಕ್ಷಣವೂ ಇರುವುದಿಲ್ಲ. ರಾಯರೇ, ನೀವು ಎಲ್ಲರಿಗೂ ಫಲ ಕೊಡುತ್ತೀರಿ, ಆದರೆ ನನಗೆ ಮಾತ್ರ ಅನ್ಯಾಯ ಮಾಡುತ್ತಿದ್ದೀರಲ್ಲ. ಇರಲಿ, ನಾನು ಸುಮ್ಮನೆ ಬಿಡುವುದಿಲ್ಲ. ನಿಮಗಿಂತ ದೊಡ್ಡವರು ಯಾರಿದ್ದಾರೋ ಅವರ ಬಳಿಯೇ ಹೋಗಿ ನಿಮ್ಮ ಮೇಲೆ ದೂರು ನೀಡುತ್ತೇನೆ. ನಿಮ್ಮ ಯಜಮಾನರ ಮುಂದೆಯೇ ನಿಮ್ಮ ಬಂಡವಾಳ ಬಯಲು ಮಾಡುತ್ತೇನೆ. ರಾಯರಿಗಿಂತ ದೊಡ್ಡವರು ಯಾರು? ರಾಯರ ಇಷ್ಟದೈವ ಯಾರು? ಅದು ಸಾಕ್ಷಾತ್ ತಿರುಪತಿಯ ಶ್ರೀನಿವಾಸ ದೇವರು. ರಾಯರು ನಿರಂತರವಾಗಿ ಆರಾಧಿಸುವುದು ಆ ವೆಂಕಟೇಶ್ವರನನ್ನೇ ಅಲ್ಲವೇ? ಹಾಗಾಗಿ ಈ ಭಕ್ತನು ನೇರವಾಗಿ ಮುಖ್ಯ ಕಚೇರಿಗೆ ಹೋಗಿ ದೂರು ನೀಡಲು ತೀರ್ಮಾನಿಸುತ್ತಾನೆ. ಆ ಭಕ್ತ ಕೋಪದಿಂದ ಮಂತ್ರಾಲಯವನ್ನು ಬಿಡುತ್ತಾನೆ. ಇನ್ನು ಮುಂದೆ ಈ ಕಡೆ ತಲೆ ಹಾಕಿ ಮಲಗುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿ ನೇರವಾಗಿ ತಿರುಪತಿಗೆ ಪ್ರಯಾಣ ಬೆಳೆಸುತ್ತಾನೆ. ಭಕ್ತಿಯೋ ಅಥವಾ ರಾಯರ ಮೇಲಿನ ಹಠವೋ ಎಂಬಂತೆ ಗೋವಿಂದ ಗೋವಿಂದ ಎನ್ನುತ್ತಾ 7 ಬೆಟ್ಟಗಳನ್ನು ಕಾಲ್ನಡಿಗೆಯಲ್ಲಿ ಹತ್ತಿ ಶ್ರೀನಿವಾಸನ ದರ್ಶನ ಪಡೆಯುತ್ತಾನೆ. ದರ್ಶನ ಪಡೆದ ನಂತರ ಅವನು ಸುಮ್ಮನೆ ಬರುವುದಿಲ್ಲ. ಒಂದು ಬಿಳಿ ಚೀಟಿಯ ಮೇಲೆ ತನ್ನ ದೂರನ್ನು ಬರೆಯುತ್ತಾನೆ. ಅದರಲ್ಲಿ ಏನು ಬರೆಯುತ್ತಾನೆ ಗೊತ್ತಾ ಸ್ವಾಮಿ? ವೆಂಕಟೇಶ್ವರ, ನಾನು ಮಂತ್ರಾಲಯದ ರಾಯರ ಮೇಲೆ ಅಪಾರ ನಂಬಿಕೆ ಇಟ್ಟು ವರ್ಷಗಟ್ಟಲೆ ಸೇವೆ ಮಾಡಿದೆ. ರಾಯರು ಊರಿಗೆಲ್ಲ ಉಪಕಾರ ಮಾಡುತ್ತಾರೆ, ಎಲ್ಲರಿಗೂ ವರ ಕೊಡುತ್ತಾರೆ, ಆದರೆ ನನಗೆ ಮಾತ್ರ ಮೋಸ ಮಾಡಿದ್ದಾರೆ. ನನ್ನ ಕಷ್ಟ ಅವರಿಗೆ ಕಾಣಿಸಲಿಲ್ಲ. ನೀವೇ ಅವರ ಬಾಸ್, ನೀವೇ ಅವರನ್ನು ವಿಚಾರಣೆ ಮಾಡಬೇಕು, ನನಗೆ ನ್ಯಾಯ ಕೊಡಿಸಬೇಕು. ರಾಯರು ಹೀಗೆ ಮಾಡಿದ್ದು ಸರಿಯೇ? ನನ್ನ ಸೇವೆಗೆ ಫಲ ಕೊಡಿಸಿ, ಇಲ್ಲದಿದ್ದರೆ ರಾಯರಿಗೆ ಶಿಕ್ಷೆ ಕೊಡಿ ಎಂದು ಬರೆದು ಆ ಚೀಟಿಯನ್ನು ತಿರುಪತಿಯ ಹುಂಡಿಯ ಒಳಗೆ ಹಾಕಿ ಬರುತ್ತಾನೆ. ಎಂತಹ ವಿಚಿತ್ರ ಭಕ್ತಿ ನೋಡಿ! ದೇವರ ಮೇಲೆಯೇ ದೂರು. ಅಂದು ರಾತ್ರಿ ಆ ಭಕ್ತ ತಿರುಪತಿಯ ಛತ್ರದಲ್ಲಿ ಮಲಗಿರುತ್ತಾನೆ. ಸ್ನೇಹಿತರೆ, ಈ ಕಥೆನ ಇಷ್ಟಕ್ಕೆ ನಿಲ್ಲಿಸೋಣ. ಯಾಕಂದರೆ ಕತೆ ತುಂಬ ದೊಡ್ಡದು, ಅಪ್ಲೋಡ್ಗೆ
ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಈ ಕಥೆನ ನೋಡ್ತಾ ಇರಿ. ಭಾಗ 2 ಅಂಥೇಳಿ ನಾನು ನಾಳೆ ಅದನ್ನು ವಿಡಿಯೋ ಮಾಡಿ ಕಳಿಸ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.